ಕೆರಾಡ್ಬೋತೀವಿ. ಅಮ್ಮ ಫುಲ್ ನಂಬು ಬಿಟ್ಟ ಹೌದಲ್ಲ. ಇಲ್ರಿ ಇಲ್ಲಿಂದ ಇವ್ನು ಮಾಮ ಮುಖ ಕಾಣಿಸ್ತ್ರಿ. ಟ್ರೈನ್ ಸಿಗತನ ಒಂದು ಟ್ರೈನ್ ಸಿಕ್ತಂದ್ರೆ ಓಕೆ. ನಡೀತಾ 40 ಮಿನಿಟ್ಸ್ ಅಲ್ಲಿ ಎಷ್ಟೊಂದು ಹೋಗ್ಬೇಕು. ನಾವು 3 ಜನ ಕೂಡ ಹೋಗ್ತಾ ಇದ್ದೀವಿ ಫ್ರೆಂಡ್. ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಒಂದು ಸ್ಪೆಷಲ್ ಲಾಗ್ ಮಾಡ್ಬೇಕಂತ ಹೇಳ್ತೀನಿ. ಏನಂದ್ರೆ ಸ್ಪೆಷಲ್, ನಮ್ ತಮ್ಮ ಬಂದಿದ್ದ ನನ್ನ ಜೊತೆನೆ ಇಲ್ಲಿ ರೂಮಿಗೆ. ಇಬ್ರು ಸೇರಿ ಬೆಂಗಳೂರ್ಲಿಂದ ಗುಲ್ಬರ್ಗ್ ಹೋಗ್ಬೇಕಂತೀವಿ. ಗುಲ್ಬರ್ಗ್ ಹೋಗ್ಬೇಕು, ಬಟ್ ನಾನ್ ಬರಲ್ಲ ಅಂತ ಹೇಳ್ಬಿಟ್ಟಿನಿ. ಈಗ ಆಲ್ರೆಡಿ ಏನೋ ಸಮ್ ಕೆಲಸ ಅದ, ಆಮೇಲೆ ಬರ್ತೀನಿ ಅಂತ ಹೇಳಿನಿ. ನಮ್ ತಮ್ಮ ಒಬ್ನಿಗೆ ಕಳಿಸ್ಲಿತೀನಿ ಅಂತ ಹೇಳಿನಿ. ಮನ್ಯಾಗ ಅದೇ ನಂಬರ್ ಬಿಟ್ರ. ಈಗ ಅದೇ ಮಜಾ, ಬರಲ್ಲ ಅಂದು ಹೋದಾಗ ಮಜಾ ಇರುತ್ತ. ಅದೊಂಥರ ಏನೋ ಖುಷಿ ಆ ತರ ಮಾಡೋದ್ರಲ್ಲಿ. ಬರೀ ಇಂತದೆಯ ಅದೇ ವಿಡಿಯೋ ಇವತ್ತು ನಿಮ್ಮನ್ನು ಎಂಜಾಯ್ ಮಾಡಿಸ್ಬೇಕಂದೀನಿ. ಈಗ ಆಲ್ರೆಡಿ ಪಪ್ಪಾಗ ಹೇಳಿನಿ, ನಂಬು ಬಿಟ್ರ. ಈಗ ಅಮ್ಮಗೂ ಈಗ ಕಾಲ್ ಮಾಡಿದ್ರು 2 ನಿಮಿಷ ಅಂತ ಹೇಳಿನಿ. ಈಗ ಅಮ್ಮ ಕಾಲ್ ಮಾಡೋಣ. ಆಕಿಗೂ ಅಷ್ಟೇ ಹೇಳ್ತೀನಿ, ಅಮ್ಮ ನಂಗೆ ಬರಕ್ ಆಗಲ್ಲ, ಸೋನು ಬರ್ತಾನ, ಆಮೇಲೆ ನಾನು ಬರ್ತೀನಿ ಅಂತ. ಹೆಂಗಿರ್ತವ ನೋಡಮ್ಮ, ಬರೀ ಮಜಾ ಮಾಡ. ಒಳ್ಳೇದ್ ಮಾಡ್ತದ. ಅಲ್ಲ ಒಂದೆರಡು ದಿವ್ಸ ಇರು, ಇಬ್ರು ಒಮ್ಮೆ ಹೋಗಮನ್ಲಿತ್ತಿ ನೋಡಮ್ಮ. ಕಾಲೇಜ್ ಹೋಗ್ಬೇಕು ಅದಕ್ಕೆ. ಇಲ್ಲ ಬೇಡ ಫುಲ್ ಎಲ್ಲರೂ ಫುಲ್ ಫೂಲ್ ಆಗ್ಬಿಟ್ಟಿದ್ರು. ದೋಸ್ತರದು ಅವ್ರು ಸುಮ್ಮ ಆಲಿತಾರೆ, ಹೋಗ್ಬೇಕಾತ ಸೋಮವಾರದು. ಅಲ್ಲೋ ಇನ್ನೊಂದ್ 2 ದಿವಸ ಹೊಸನಿ, 2 ದಿವಸ ಬೇಡ. ಹಾ ಹೌದು, ನಾಳೆ ನಾಡು ಸುಟ್ಟಿದಂತ. ಅದೇ ನೋಡ್ಬೇಕು. ಹೆಂಗ್ ಮಾಡ್ತೀವಿ? ನೋಡ್ತೀನಿ ತೋ ನಿಂದ್ರು. ಒಂದು ಮೂಡೇ ಇಲ್ಲಮ್ಮ, ಬರೀ ಹೋಗ್ತೀನಿ ಅಂತ ಕೂತಾನ. ಹಾ ಮೇಡಮ್ ಟಿಕೆಟ್ ನೋಡ್ತೀನ. ಏನು ಹೇಳಿಲ್ಲ. ನಿಮ್ಮ ಮನೇಲೆಲ್ಲ ಫುಲ್ಲು ಈಗ ನೀವ್ ಬರಲ್ಲ, ನಾನ್ ಬರಲ್ಲ ಅಂತ ತಿಳ್ಕೊಂಡ್ರ. ಹೌದು. ಸೊ ನೆಕ್ಸ್ಟ್ ನೀನ್ ಹೋಗು. ಫ್ರೆಂಡ್ಸ್, ಒಬ್ನಿಗೆ ಕಳಿಸ್ತೀನಿ ಅಂತ ಹೇಳಿದೀನಿ. ಸೊ ಇನ್ನೊಬ್ನಿಗೆ ಕಳಿಸ್ತೀನಿ, ಆಮೇಲೆ ನಾನು ಸರ್ಪ್ರೈಸ್ ಕೊಡ್ತೀನಿ. ಇದೇನ್ ದೊಡ್ಡ ಸರ್ಪ್ರೈಸ್, ಏನ್ ದೊಡ್ಡ ಇದು ಅಂತಲ್ಲ, ಬಟ್ ಸುಮ್ಮನೆ ಅದೊಂದೇನೋ ಮಜಾ ಇರುತ್ತೆ ಆತರ ಮಾಡಿದ್ರೆ. ಅಂತರಲ್ಲೂ ನಮ್ಮ ಮಮ್ಮಿಗೆ ಸ್ವಲ್ಪ ತುಂಬಾ ಮಜಾ ಸಿಗುತ್ತೆ. ಮತ್ತೆ ಅದಕ್ಕೋಸ್ಕರ ಬಟ್ ನೋಡೋಣ ಹೆಂಗೆ ಅವ್ರ ರಿಯಾಲಿಟಿ ಇರುತ್ತೆ ಗೊತ್ತಿಲ್ಲ. ಮನೇಲಿ ನೊಬ್ಬ ಅಣ್ಣ ಇದ್ದಾನೆ, ಕಾರ್ತಿಕ್ ಅಂತ. ಅವನು ಫುಲ್ಲು ಅವ್ನ ರಿಯಾಕ್ಷನ್ ಆಗಿರುತ್ತೆ ಗೊತ್ತಿಲ್ಲ. ಅವನ ಎದ್ದಿರ್ತಾನೆ ಎಲ್ಲೋ ಗೊತ್ತಿಲ್ಲ, ಸ್ವಲ್ಪ ಹೋಗ್ತಾ ಇದೀವಿ ಅಷ್ಟೇ. ನೋಡೋಣ ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ಟುಮಾರೋ ಮಾರ್ನಿಂಗ್. ಬಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಜಸ್ಟ್ ಎದ್ದು ಫ್ರೆಶ್ ಎಲ್ಲ ಆದ್ವಿ. ನಮ್ ಸೋನು ನೋಡ್ರಿ ಬಟ್ಟಿ ಪ್ಯಾಕ್ ಮಾಡ್ಲಿತ್ತಾನ. ಎಲ್ಲ ಹಾಕೊಂಡಿ, ಎಷ್ಟು ಬಟ್ಟೆ ಹಾಕೊಂಡಿ ಯೂಸ್ ಮಾಡ್ದಿ? ಎಷ್ಟ್ ದಿವ್ಸ ಆಯ್ತು ನೀ ಬಂದು? 14 ದಿವಸ ಆಯ್ತು ಫ್ರೆಂಡ್ಸ್, ಇಲ್ಲೇ ಇದ್ದ. ಸೊ ಅದಕ್ಕೆ ಈಗ ನಾನು ಹೊಂಟೀನಿ ಅವನ ಜೊತೆ 1-2-3 ದಿವಸ. ಬರ್ರಿ, ನಂದು ಒಂದ್ ಸ್ವಲ್ಪ ಬಟ್ಟಿ ಪ್ಯಾಕ್ ಅದ, ನಂದು ಒಂದ್ ಸ್ವಲ್ಪ ಬಟ್ಟಿ ಪ್ಯಾಕ್ ಮಾಡ್ಬೇಕು. ಒಂದ್ ಸ್ವಲ್ಪ ರೂಮ್ ಅಲ್ಲಿ ಕೆಲಸ ಅದ, ರೂಮ್ ಎಲ್ಲ ಕ್ಲೀನ್ ಮಾಡಿ ಬಟ್ಟಿ ಗಿಟ್ಟಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಚಲೋ, ಲೆಟ್ಸ್ ಗೋ. 1 hour later. ಹಾಯ್ ಫ್ರೆಂಡ್ಸ್, ಮುಂಜಾನೆ ಬಟ್ಟೆ ಪ್ಯಾಕ್ ಮಾಡ್ದೆ ಎಲ್ಲಾನು. ಈಗ ನಂದೊಂದಿಷ್ಟು ಒಂದ್ ಬಟ್ಟೆ ಹಾಕೋಬೇಕು ಫ್ರೆಂಡ್ಸ್. ಎಲ್ಲ ಬಟ್ಟೆ ಎಲ್ಲ ಕೆಲವೊಂದು ತೋತೀನಿ, ಇನ್ನೂ ಅಷ್ಟಿದೆ. ಇಷ್ಟೆಲ್ಲ ತಗೊಂಡಿ ನೋಡಿ. ಈಗ 1-2-3 ಟೀ ಶರ್ಟ್, ಇನ್ನೊಂದೆರಡು ಟೀ ಶರ್ಟ್, ಹೊರಗೆ ಒಂದು ಇಷ್ಟವ. ಸೊ ಫೈನಲಿ ಇಷ್ಟು ಸಾಕು ಒಂದು 3-4 ಡೇಸ್ಗೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಫ್ರೆಂಡ್ಸ್, ಎಲ್ಲ
ಫುಲ್ಲು ಬಟ್ಟಿ ಪ್ಯಾಕ್ ಮಾಡಿದೆ, ಎಲ್ಲ ಆಯ್ತು. ಇನ್ನೊಂದೆರಡು ಪ್ಯಾಂಟ್ ಸುನೆ ಅವು ಇಷ್ಟು ಹಾಕೊಂಡ್ರೆ ಎಲ್ಲ ಆಯ್ತು. ಬೇಗ ಹೋಗ್ಬೇಕು. ಲೆಟ್ಸ್ ಗೋ ಫ್ರೆಂಡ್ಸ್. 3 hours later. ಫ್ರೆಂಡ್ಸ್, ಈಗ ಹೋಗ್ತಾ ಇದೀವಿ. ಟೈಮ್ ಆಗಿದೆ, ಇನ್ನು 1 hour ಅಲ್ಲಿ ನಾವು ರೀಚ್ ಆಗಬೇಕು. ಸೊ ಲೆಟ್ಸ್ ಸಿ, ಬನ್ನಿ ಕಮ್. ತುಂಬಾ ಗಡ್ಬಡಿದೆ ಗೈಸ್. ಅಷ್ಟೇ. ಫ್ರೆಂಡ್ಸ್ ಆಯ್ತು, ಇನ್ನೊಂದು ಸ್ವಲ್ಪ ಹತ್ರದಲ್ಲಿದ್ದೀವಿ. ಮೆಟ್ರೋ ಹತ್ರ ಟ್ರಾಫಿಕ್ ಜಾಸ್ತಿ. ಇನ್ನೊಂದು ಸ್ವಲ್ಪದಲ್ಲಿ ಮೆಟ್ರೋ ರೀಚ್ ಆಗ್ತೀವಿ. ಮೆಟ್ರೋಲ್ಲಿ ಟಿಕೆಟ್ ತಗೊಂಡ್ರೆ ಹೋಗ್ಬೇಕು. ಟ್ರೈನ್ ಸಿಗೋದು ಅಲ್ಲ, ಟ್ರೈನ್ ಸಿಗೋದ್ರಿಂದ ಟ್ರೈನ್ ಯಾವಾಗಲೂ ಟ್ರೈನಿಗೆ ಹೋಗುತ್ತೆ. ಟ್ರೈನ್ ಸಿಗತನ ಒಂದು ಕ್ರಮ ಇರುತ್ತೆ. ಟ್ರೈನ್ ಸಿಕ್ತಂದ್ರೆ ಓಕೆ, ನಡೀತಾ ಮಗ ಹೋಗುತ್ತೆ, ಜಲ್ದಿ ಹೋಗುತ್ತೆ. ಅದು ಒಂದು ಪ್ರಾಬ್ಲಮ್ ಆಗಿದೆ. ಇದು ಬೆಂಗಳೂರು ಟ್ರಾಫಿಕ್ ಒಂದು ಆಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ಈಗ ಹೋಗ್ಬಿಡ್ತೀವಿ. ಸೋನು ಬೇಗ ಹೋಗತ್ತಲ್ಲಿ ಫ್ರೆಂಡ್ಸ್. ಒಂದು 10 ಮೆಟ್ರೋ ಬೇಗ ಬಂದ್ರೆ ಬೇಗ ಹೋಗ್ತೀವಿ ಫ್ರೆಂಡ್ಸ್. ಮೆಟ್ರೋ ಬೇಗ ಬರಲಿಲ್ಲ ಅಂದ್ರೆ ತುಂಬಾ ಕಷ್ಟ ಹೋಗುತ್ತೆ. 40 minutes ಅಲ್ಲಿ ಎಷ್ಟೊಂದು ಪುರಕ್ಕೆ ಹೋಗ್ಬೇಕು. ನೀವು ಬೇಗ ಬಾ. ಏನ್ ಗೊತ್ತ್ರಿ, ಈಗ ಒಂದು ಮಿಸ್ ಆಯ್ತು. ಈಗ ಇನ್ನೊಂದು 10-15 ನಿಮಿಷ ಬಂದದ ಬೊಮ್ಮನಹಳ್ಳಿ ಮೆಟ್ರೋಗಳು. ಒಂದ್ ಯಾವ್ದಾರ ಮೆಟ್ರೋ ಒಂದೇ ಸಿಕ್ತಂದ್ರೂ ಬೇಗ ಹೋಗ್ತೀವಿ. ಒಂದ್ ಜಲ್ದಿ ಸಿಗ್ಬೇಕು. ಈಗ ಅಲ್ಲ, ಈಗ ಎಷ್ಟೇ ಟೈಮು? 15 ನಿಮಿಷ. ಈಗ ಬಂತಂದ್ರೆ 6 ರೋಡಿ ಒಂದು 10-15 ನಿಮಿಷ ಸಾಕು. ಅಲ್ಲಿಂದ ಒಂದು 1/2 hour. ಹಾಂ, 6 ರೋಡ್ಲಿಂದ. ಹೋಗ್ತೀವಲ್ಲ ಆರಾಮ್ ಹೋಗ್ತೀವಿ. ಅದು ಕಟ್ ಮಾಡ. ಇನ್ನೊಂದು 2 ಸ್ಟಾಪು 6 ರೋಡಲ್ಲಿ ಇಳ್ಕೊತೀವಿ. 6 ರೋಡಲ್ಲಿ ಇಟ್ಕೊಂಡು ಒಂದು 2 ಸ್ಟಾಪಲ್ಲಿ ಅಲ್ಲಿಂದ ಯಶವಂತಪುರ, 6 ರೋಡಿಗೆ ಇಟ್ಕೊಂಡು ಯಶವಂತಪುರ ಚೇಂಜ್ 1/2 hour ನಾವು ಹೋಗ್ತೀವಿ. ಹೋಗ್ತೀವಿ ಫ್ರೆಂಡ್ಸ್. ಹೋಗೋವರೆಗೂ ತಗೊಂಡ ಇದೆ ತಪ್ಪರಿ ಇಂಪಾರ್ಟೆಂಟ್ ಅದ. 6 ರೋಡಿಂದ ಚೇಂಜ್ ಮಾಡೋದು. ಹಾ, ಇಂತೆಲ್ಲ ವಿಡಿಯೋ ಮಾಡ್ಬಿಡೋದು, ಬಿದ್ದು ಬಿಡುತ್ತೆ ಗೊತ್ತಲ್ಲ. ಕರೆಕ್ಟ್ ಟೈಮಿಗೆ ರೀಚ್ ಆಗಿವ್ರಿ ಅಂತರು. ಬಟ್ ಈಗ ಪ್ಲಾಟ್ಫಾರ್ಮ್ 2 and 1 ಕನ್ಫ್ಯೂಷನ್ ಆಗಿದ್ದು. ಸ್ವಲ್ಪ 10 ನಿಮಿಷದಲ್ಲಿ ಟ್ರೈನ್ ಬರುತ್ತೆ. ಪ್ಲಾಟ್ಫಾರ್ಮ್ 6 ಅಲ್ಲಿ ಇದ್ದೀವಿ. ಈಗ 2 ಹೋಗ್ಬೇಕಂತ ಉಂಟು. ಇದು ಅಲ್ಲದ, ಇದು ಅಲ್ಲದ, ಅದು ಸ್ಟೇರ್ ಕೇಸ್ ಅಲ್ಲದ. ಸ್ಟೇರ್ ಕೇಸ್ ಯಾಕೋ ಸೋನು ಫೈನಲ್ ಸರಿ. ಇಲ್ಲೇ ಅದ, ಎಷ್ಟು ಓಡ್ತಾವ ನೋಡಿ. ಏನಂದ ಮಮ್ಮಿ ನೋಡುದು ಏನಿಲ್ಲ, ಆರಾಮ್ ಫೋನ್ ಮುಂಜಾನೆ ನಾನೇ ಹಬ್ಬಸಿ ಅಂತಂದ್ರು. ಅಂದೆ ನಾನೇ ಹೇಳ್ತೀನಿ. ಫೋನ್ ಇದ್ರೆ ಅದು ನಿನ್ ಕಷ್ಟ ಅದ, ನಂಗೆ ಏನ್ ಹೇಳಿಕ್ ಆಗಲ್ಲ. ಏನಿಲ್ಲ, ಹತ್ಲಿಕ್ ಹೋಗ್ಬೇಡಿ ಅಷ್ಟೇ. ಬಂದೇ ಇಲ್ಲಾಂದ್ರೆ ನಾನೇ ಬಂದ್ರೆ ಆಯ್ತು. ಮತ್ತ ಫ್ರೆಂಡ್ಸ್ ಮನ್ಯಾಗ ಕಾಲ್ ಮಾಡಿರ್ತಾರಿ, ಏನ್ ಗೊತ್ತಾಗ್ತಿಲ್ಲ. ಹೆಂಗ್ ಮ್ಯಾನೇಜ್ ಮಾಡಬೇಕು. ಟ್ರೈನ್ ಸೌಂಡ್ ಬೇರೆ ಬರ್ತದೆ ಇಲ್ಲಿ. ಅದಕ್ಕೆ ಬಾತ್ರೂಮ್ನಾಗ ವಾಶ್ರೂಮ್ನಾಗ ಬಂದಿನಿ. ಒಂದು ಟೈಮು ಟ್ರೈ ಮಾಡ್ಲೇನಂತ ನೋಡ್ಬೇಕು. ಫೋನ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಹಲೋ ಅಮ್ಮ. ಹಾ ಅಮ್ಮ ಬಂದಿನಿ. ಹಾ ಇಲ್ಲಮ್ಮ, ರೂಮಿಗೆ ಬಂದೀನಿ, ಆರಾಮಾಗಿ ಬಂದೀನಿ. ಹಾ ಈಗ ಆಯ್ತು, ಈಗ ಮಲ್ಕೋಬೇಕು. ಈಗ ಹಾ ಮಲ್ಕೊಂತ ನಂಗೆ ನಿದ್ದೆ ಹೊಂಟದ, ನಾವು ಜಗಲಿತಾವ. ಹಾ ಕಳಾಗ್ ಬಂದಿನಮ್ಮ, ಕಳಾಗ ಬೈಕ್ ಮೇಲೆ ಕಳಾಗ್ ಬಂದಿನಿ. ಈಗ
ಅದಕ್ಕೆ ಈಗ ಆಯ್ತು ಮ್ಯಾಲೆ ಇರ್ಬೇಕು. ಅಂದ್ರೆ ನೀವು ಮತ್ತೆ ನನ್ಸಲ ಹಾದಿ ನೋಡ್ತೀರ, ಅದಕ್ಕೆ ಹೇಳ್ತೀನಿ. ಆಯ್ತಮ್ಮ, ಇಲ್ಲೇ ನಮ್ಮ ಏರಿಯಾದಾಗ ಇದ್ದೇನೆ ತಗೋ, ವರಿ ಮಾಡ್ಬೇಡ. ಹಾ 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 ಫ್ರೆಂಡ್ಸ್, ಇವರು ನಂಬ್ತಿಲ್ಲ, ಅವ್ರಿಗೆ ಇನ್ನೂ ಸೌಂಡ್ ಬರ್ತಿದೆ ಅಂತ ನಂಬ್ತಿದ್ದಾರೆ, ನಂಬ್ತಿಲ್ಲ. ದೊಡ್ಡ ಮುಷ್ಕಿಲ್ ಫ್ರೆಂಡ್ಸ್ ಇದು ಮ್ಯಾನೇಜ್ ಮಾಡೋದು. ಯಾಕೋ ಪ್ಲಾನ್ ಎಲ್ಲ ಇಟ್ಬಿಟ್ಟು ಹಾಳಾಗಿ ಹೋಗ್ತದೆ ಅಂತ ಅನಿಸ್ತದೆ. ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ಇಷ್ಟೊತ್ತನ ಮಾಡಿದ್ದೇವೆ, ಹಾಳಾಗಿ ಫ್ರೆಂಡ್ಸ್. ಹೆಂಗೆ ಮ್ಯಾನೇಜ್ ಮಾಡಬೇಕು? ಇದು ಆಕ್ಚುಲಿ ಚೆನ್ನಾಗಿ. ಫ್ರೆಂಡ್ಸ್, ಅವನೆಲ್ಲ ಮಲಗಿದ್ದಾನೆ, ನಾನು ಇಲ್ಲಿದ್ದೀನಿ. ಗುಡ್ ನೈಟ್ ಗೈಸ್. ನಾವು ಬಂದ್ವಿ ಈಗ ನಮ್ಮ ಕಲಬುರ್ಗಿ. ಅವ ಹೋದನ್ರಿ. ಈಗ ನಮ್ಮ ಮನೆಗೆ ಇಲ್ಲಿಂದ ಏನಿದೆ 2 ಕಿಲೋಮೀಟರ್ ನಡ್ಕೊತ ಹೋಗ್ಬೇಕು ನಾನು. ಅಯ್ಯಪ್ಪ, ಬೇಕಲ್ಲೇ ನನ್ನ ಮಗನ, ನಿಮ್ಗೆ ಇವೆಲ್ಲ ಬೇಕಾ? ಸುಮ್ಮನೆ ಮುಚ್ಕೊಂಡು ಗಾಡಿ ಮೇಲೆ ಹೋದ್ರೆ ಬರ್ತಿದ್ದಿಲ್ಲ. ಏನ್ ಮಾಡ್ತೀರಿ? ಏನಾರ ಒಂದು ಮಾಡ್ಬೇಕಂತೆ. ಇಲ್ಲಿಂದ ಒಂದ್ ಸ್ವಲ್ಪ ದೂರ ಅದ ರೀ. ಈ ಕಡೆ ಎಲ್ಲ ಮೊದ್ಲು ಹಾದಿ ಇತ್ತು, ಈ ಕಡೆನ ಇಲ್ಲ. ಬರೀ ಫ್ರೆಂಡ್ಸ್, ಮನಿ ನಿಯರ್ ಹೋಗ್ಬಿಟ್ಟು ನಿಮಗ ಮತ್ತೆ ವಿಡಿಯೋ ಆನ್ ಮಾಡ್ತೀನಿ. ಬಾಯ್. ನಂದೇ ದೊಡ್ಡದು ಹೆಲ್ಮೆಟ್ ಕಳೀತು, ಅದಕ್ಕೆ ಪೊಲೀಸರು ಹಿಡಿತಾರ ಅಂತ ಹೇಳಿ ನಾ ಏನ್ ಮಾಡಿದೆ, ಫೋನ್ ಎತ್ತಿಲ್ಲ. ಮತ್ತೆ ನೀ ರಾತ್ರಿ ಲೇಟ್ ಆಗ್ಯದ, ನಾನು 1:15 ಬಂದಿ. ನಾನು ನೀ ಸುಮ್ಮನೆ ಇದು ಯೋಚನೆ ಮಾಡ್ಬೋದು ಕೂಡ್ತಿ ಅಂತೇಳಿ ಮತ್ತೆ ನೀ ಅದಕ್ಕೆ ನಾ ಫೋನ್ ಎತ್ತಿಲ್ಲ. ಮೆಸೇಜ್ ಹಾಕಿ ಮಲ್ಕೊಂಡಿನಿ. ಆಮೇಲೆ ಚಾರ್ಜ್ ಬರೀ ಇರ್ಲಿಲ್ಲ, ಚಾರ್ಜ್ ಹಾಕಿ ಮಲ್ಕೊಂಡಿದ್ದೆ. ಹಾ 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 ಇಲ್ಲಮ್ಮ, ಅದರ ಸಲಗೆ ಆರಾಮ್ ಬಂದೀನಿ. ಹ ಸರಿ ತೋ, ಬಂದನ ಆಯ್ತು. ಹಾ, ಸ್ವಲ್ಪ ಫ್ರೆಶ್ ಆಗಿ ಫೋನ್ ಹಚ್ತೀನಂತ. ಹಾ, ಸುಳ್ಳು ಹೇಳಿಲ್ಲ, ನಂಬಿಸ್ಬಿಟ್ಟೆ. ಏನೇನೋ ಮ್ಯಾನೇಜ್ ಮಾಡಿದೆ. ರಾತ್ರಿ ಫೋನ್ ಎತ್ತಿಲ್ಲ, 6 ಟೈಮ್ ಫೋನ್ ಎತ್ತಿಲ್ಲ. ಇದಕ್ಕೆ ಬರ್ತೀರಾ? ಹನುಮಂತ ಇದು ಅಂಬಾಬಿಗುಡಿ, ಸಂತೋಷ್ ಕಾಲನಿ. ಹಾ ಹಾ, ಎಷ್ಟು? 50 ತಗೊಳ್ರಿ ಸರ್, ಕರೆಕ್ಟ್ ಅದ ರೀ. ಅಷ್ಟೇ ತಗೋತಾರ ಇಲ್ಲಿ. ಯಾವಲು 60 ರೂಪಾಯಿ ಕೊಡ್ತೀನಿ ನೋಡ್ರಿ ಲಾಸ್ಟ್. ಬರಲ್ಲ? 60 ಕರೆಕ್ಟ್ ಅದ ಸರ್. ಸಲ ಒಳಗೂ ಬಿಡ್ತೀರಾ? ನಂಗದ ಒಳಗಲ್ಲ, ಅದು ಇದ್ರ ಬಲ್ ಬಿಡ್ರಿ. ಹನುಮಂತರ ಗುಡಿ ಅದಲ್ಲ ಒಳಗೊಂದು, ಅಲ್ಲೇ ಅಂಬಾಬಿ ಗುಡಿ ಮುಂದೆ ಒಂದ್ ಸ್ವಲ್ಪ ಹನುಮಂತರ ಗುಡಿ ಅದ. ಹಾ, ಅದೇ ರೈಟ್ ಸೈಡ್. ನೀವ್ ನೋಡ್ರಿ, ಅಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಇದೆ. ನಡ್ಕೊಂಡು ಹೋಗುದು ದೂರ ಆಗ್ತದೆ ಅಂತೇಳಿ ಆಟೋ ಮಾಡಿದೆ. ಸರಿ, ಆಟೋದಾಗ ಹೋಗೋಣ. Salary करते हैं फ्रेंड्स, only 2 minutes. झलक पड़ा हेलो कि क्रॉस अदल ರೀ ಬಿಟ್ಟು ಫ್ರೆಂಡ್ಸ್. ನಮ್ಮ ತಮ್ಮ ಫೋನ್ ಹಚ್ಚಿದ್ದ. ಹಲೋ, ಹಾ ಹೇಳ, ಎಲ್ಲಿದ್ದಿ? ಹಾ, ಫುಲ್ ಡೌನಿಗೆ ಬಂದಿನ ಆಲ್ರೆಡಿ. ಹಾ, ಅಲ್ಲಿದೆಯಲ್ಲ, ಬಾ ಈ ಕಡೆ ಇಲ್ಲಿ ಅದ ಫ್ರೆಂಡ್ಸ್. ಅಲ್ಲಿ ನಿಂತವನೇ ನಮ್ಮ ತಮ್ಮ. ಫ್ರೆಂಡ್ಸ್, ನಮ್ಮ ತಮ್ಮ ಬಂದ, ಅವನ ಕೈಯಲ್ಲಿ ಮೊಬೈಲ್ ಕೊಡ್ತೀನಿ. ಮೊಬೈಲ್ ಆಪರೇಟ್ ಮಾಡು.
ಆನ್ ಇಡು. ಒಮ್ಮೆ ಯಾರ ನೋಡಿದ್ರಂದ್ರ ಅಲ್ಲ ಅಲ್ಲಿ ಕಾರ್ನರ್ ಹೋದ ಫ್ರೆಂಡ್ಸ್, ನಿಯರ್ ಮನಿ ಕಾರ್ನರ್ ಅಲ್ಲಿ ಇದೀವಿ. ಈಗ ಮನೆಗೆ ಹೋಗಿ ನಾನು ಫಸ್ಟ್ ಹೋಗ್ತೀನಿ. ಸೋನೆ ನೀವು ಮಾಡು. ಬನ್ನಿ ಹಿಂಗೆ ತೋರ್ಸಿ. ಸೊ ಹೋಗ್ತದೆ ಮನೆಗೆ. ಬಾ ಸುಮ್ಮನೆ ಹೋಗು ನೋಡು, ಅವ್ರವ್ರೆ ನಾಷ್ಟ ಮಾಡ್ಲಿತ್ತಾರ, ಎಲ್ಲರೂ ಹಾಲ್ನಾಗ್ಯಾರ. ಹೋಗು. ನಾನು ಇದು ಮಾಡ್ಲಿತ್ತಿದ್ದೆ, ಲಾಗ್ ಮಾಡ್ಲಿತ್ತಿದ್ದೆ. ಫ್ರೆಂಡ್ಸ್, ಫೈನಲಿ ಫ್ರ್ಯಾಂಕ್ ಡನ್. ಎಲ್ಲರೂ ನಂಬಿಬಿಟ್ರು. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾಗ ರಾತ್ರಿ ಬದಮಾಸ ಇವ ಫೋನ್ ಹಚ್ಚಿಬಿಟ್ಟ ನೀವು, ಅದಕ್ಕೆ ಹಚ್ಚಿಲ್ಲ ನಾನು. ಫೋನ್ ಹಚ್ಚಿಬಿಟ್ಟ ನೀವು, ಅದಕ್ಕೆ ಹಚ್ಚಿಲ್ಲ ಅನ್ನೋದು. ಬಂದಿರ್ತಾರ ನೋಡು, ಇಬ್ರು ಹೊಂಟಾರ ನೋಡಂತ ನಮ್ಮಮ್ಮ ಫುಲ್ ನಂಬು ಬಿಟ್ಟ. ಹೌದಲ್ಲ? ಅವನ ಹೊಂಟ ಮಲ್ಕೊಂತಂದ ನಾನು ಅದೇ ಇಲ್ಲ ಅಂದಿ ಆಮೇಲೆ ಬರ್ತಾನು ಅಷ್ಟು ಒಬ್ಬನೇ ವಿಡಿಯೋ ಕಾಲ್ ಮಾಡಿ ತೋರ್ಸಾನ. ಸಕ್ಸಸ್ಫುಲಿ ನನ್ನದು ಪ್ರ್ಯಾಂಕ್ ಡನ್ ಆಯ್ತು. ಸೊ ಈಗ ನಮ್ಮ ಅಜ್ಜಿಯವ್ರ ಮನೆಗೆ ಹೋಗಿ ಒಂದ್ ಸ್ವಲ್ಪ ಅವ್ರಿಗೂ ಹಂಗೆ ಇನ್ ಬರಲ್ಲ ಅಂತ ಈಗ ಅವ್ರ ಬಲ್ಲ ಒಂದ್ ಸ್ವಲ್ಪ ಸಸ್ಪೆನ್ಸ್ ಕೊಡೋಣ. ಸೊ ಲೆಟ್ಸ್ ಸಿ. ಸ್ವಲ್ಪ ಫ್ರೆಶ್ ಗಿಶ್ ಆಗಿ ರಿಟರ್ನ್ ಬ್ಯಾಕ್ ಮಾಡ್ತೀನಿ. 2 days ಇಂದ ಕಂಟಿನ್ಯೂ ಲಾಗ್ ಮಾಡಿದ್ದೀನಿ ಫ್ರೆಂಡ್ಸ್, ಇದು 2 days ಇಂದ. ಸೊ ಬನ್ನಿ ಫ್ರೆಶ್ ಆಗಿ ಮತ್ತೆ ಕಂಟಿನ್ಯೂ ಲಾಗ್. ಗೈಸ್, ನಮ್ಮ ಮಾಮಂದು ಕಾಲ್ ಬರ್ತದೆ. ಹಲೋ. ಇಲ್ಲ ಮಾಮ, ಎದ್ದೀನಿ, ಮಲ್ಕೊಂಡಿದ್ದ ಅವಾಗ ನೀವು ಫೋನ್ ಹಚ್ಚಿದಾಗ ಎದ್ದೀನಿ. ಹಾ 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 ಇಲ್ಲ ಹೋಗ್ಯಾನಂತ ಹೇಳಿದ್ರು, ಮನ್ಯಾಗ ಫೋನ್ ಹಚ್ಚಿದ್ರು, ಬಂದಾನಂತ ಹೇಳಿದ್ರು. ಮತ್ ಮಮ್ಮ ಏನ್ ಮಾಡ್ಲಿತ್ತಿದೆ? ಎಲ್ಲಿ ಹೋಗಿಲ್ಲ? ನಾನು ಬಂದಿದ್ದಂದ್ರೆ ಮೀಟ್ ಆಗ್ತಿದ್ದೆ ಅಂತ ನಾವು ಬರ್ಲಿಲ್ಲ. ಯಾರು? ಹಾ ಮಾಮ. ನಮ್ಮ ಅಮ್ಮನೂ ಫುಲ್ಲು ನಂಬಿ ಬಿಟ್ರೆ. ಯಪ್ಪ, ಇಲ್ಲಿ ಸೆಕೆ ಜಾಸ್ತಿ ಆಗ್ತಿದೆ ಸೀರಿಯಸ್ಲಿ. ಸೊ ಈ ಅವ್ರ ಮನೆಗೆ ಹೋಗಿ ಸೀರಿಯಸ್ಲಿ ಕ್ಲೀನಾಗಿ ಒಂದು ಪ್ರ್ಯಾಂಕ್ ಮಾಡಿಬಿಡೋಣ ಫ್ರೆಂಡ್ಸ್. ಓಕೆ, ಡನ್. ಸ್ವಲ್ಪ ಸ್ನಾನ ಮಾಡಿ ರೆಡಿ ಆಗಿಬಿಡ್ತೀನಿ ಬೇಗ. ಬಾಯ್. ಏನೋ ಹಿಂಗೆ ಹೇಳಿತು. ಫ್ರೆಂಡ್ಸ್, ಫೈನಲಿ ನಮ್ಮ ಮನೇಲಿ ಎಲ್ರಿಗೂ ಪ್ಲ್ಯಾಂಕ್ ಮಾಡಿದ್ದಾಯ್ತು. ಈಗ ನಮ್ಮ ಅಜ್ಜಿಯವ್ರ ಮನೆ ಹೋಗ್ತಾ ಇದೀವಿ. ಅವ್ರಿಗೆಲ್ಲ ಅದೇ ಹೇಳಿ ಅನ್ಸಿದೀನಿ. ಸೊ ಲೆಟ್ಸ್ ಸಿ, ಬನ್ನಿ ನೋಡೋಣ. ನಾವು 3 ಜನ ಕೂಡ ಹೋಗ್ತಾ ಇದೀವಿ ಫ್ರೆಂಡ್ಸ್. ಫುಲ್ ಪ್ರ್ಯಾಂಕ್ ಆದನ್ ಫ್ರೆಂಡ್ಸ್. ಇವನು ಆಲ್ರೆಡಿ ಆಗಿದೆ ಮುಂಜಾನೆ. ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಇನ್ನೊಂದು 2 minutes ಮನೆ ರೀಚ್ ಆಗ್ತೀವಿ. ಫಸ್ಟ್ ನಮ್ಮ ತಮ್ಮ ಇಬ್ರು ಹೋಗ್ತಾರೆ. ಸೊ ಅವ್ರದ್ದು ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಗೊತ್ತಿಲ್ಲ, ಸುಮ್ಮನೆ ಹಾಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ಈಗ ಮೊಬೈಲ್ ಆಫ್ ಆಗುತ್ತೆ. ಅವ್ರ ರೂಮಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋ ಆನ್ ಮಾಡ್ತೇನೆ.
ಅಯ್ಯೋ ಸುಮ್ಮನೆ ಪ್ರ್ಯಾಂಕ್ ಮಾಡೀನಿ ಸುಳ್ಳು ಸುಳ್ಳು ಹೇಳಿನಿ ಹಾ ಎಲ್ಲರಿಗೆ ಪ್ರ್ಯಾಂಕ್ ಮಾಡೀನಿ ಫುಲ್ ಒಂದು ಲಾಗ್ ಮಾಡ್ಲಿದ್ದೀನಿ ಸಕ್ಸಸ್ಫುಲಿ ಡನ್ ಎಲ್ಲಿಲ್ಲ ಗುಡಿಗೆ ಹೋಗಂದು ವೆಂಕಟರಮಣ ಗುಡಿ ಕೈ ತೊಳ್ಕೊ ನವ್ಯ ಸ್ವಲ್ಪ ಅವಘಡ ಆಯ್ತು ನಂಗೆ ಗೊತ್ತಿತ್ತು ಹಿಂಗೆ ಆಗ್ತದ ಸ್ಲೋ 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 ಮಾಮಾಗ ಅದೇ ಟೇಸ್ಟ್ ಆಗ್ತದ ಅಲ್ಲ ನೋಡಿ ಮಾಮಾಗ ಅದೇ ಟೇಸ್ಟ್ ಆಗ್ತದೆ ಎಲ್ಲರೂ ನೋಡು ಮೂರು ಸ್ಟಾರ್ಟ್ ಮಾಡೋಣ ಹೇಳ್ತಿಲ್ಲ ತಿನ್ನೋ ಬೈ ತಿನ್ನೋ 1 2 3 4 5 6 7 8 ಎಂಟು ಸಣ್ಣ ಆಯ್ತು ಹಾಕ್ಬಿಡು ಪಟ್ ಪಟ್ ಅದು ತಾಟ ಭವಾನಿ ಕೊಟ್ಟು ತಿನ್ನೋ ಇಲ್ರಿ ಇಲ್ಲಿಂದ ಇವ್ನು ಮಾಮ ಮುಖ ಕಾಣಿಸ್ತ್ರಿ ನಾವ್ ಒಮ್ಮೆ ಹಿಂದೆ ಹೋಗಿ ಇಲ್ಲಿ ಬರ್ದಿಲ್ಲ ಇಲ್ಲಿ ನಿಂತೀನಿ ಇಷ್ಟತನ ಆಮೇಲೆ ಈಗ ಹಿಂಗ್ ಬರೋದೇ ಒಂದ್ರಿಂದ ಹಾ ಬೆಂಗಳೂರು ಫೋನ್ ಬೆಳೆಯಾಗ್ಯಾನ ಬೆಂಗಳೂರು ಬಣ್ಣದ ನೀರ್ಲಿಂದ ಬೆಳೆಯಾಗ್ಯಾನ ಬಾ ಒಂದ್ ಲಾಗ್ ಎಂಟು ಮಾಡಮ್ ಬಾ ಬಿಡಿ ಫ್ರೆಂಡ್ಸ್ ಫೈನಲಿ ಎಲ್ಲರಿಗೂ ಪ್ರ್ಯಾಂಕ್ ಆದ್ರು ಎಲ್ಲರೂ ಫುಲ್ ಏನು ಫೈನಲಿ ಎಲ್ಲರೂ ಫುಲ್ ಆದ್ರು ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲೊಂದು ಪಕ್ಕದಲ್ಲಿ ಒಂದು ಸಣ್ಣದ ಒಂದು ಗಂಟೆ ಅದ ನೋಡ್ರಿ ಆ ಗಂಟೆ ಒಂದ್ಸತಿ ಹೊಡೆದು ಬಿಟ್ರೆ ಮತ್ತೊಂದು ಲಾಗ್ ಅಲ್ಲಿ ಸಿಗ್ತೀನಿ ಚಲೋ ಬಾಯ್ ಬಾಯ್